ಭಕ್ತರ ನೆಚ್ಚಿನ ಅಶ್ವ ನೀಲಮ್ಮ ನಿಧನಕ್ಕೆ ಭಕ್ತರು ಕಂಬನಿ ಮಿಡಿದಿದ್ದಾರೆ. ಕೊಡೆಕಲ್ ಮಹಲಿನ ಮಠದ ಪಟ್ಟದ ಕುದುರೆ ನಿಧನವಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೆಕಲ್ನ ಮಹಲಿನ ಮಠದ ದೈವಿಕ ಕುದುರೆ ಇದಾಗಿತ್ತು. ನೀಲಮ್ಮ ಹೆಸರಿನ ಪಟ್ಟದ ಕುದುರೆ 34 ವರ್ಷ ಶ್ರೀಮಠದಲ್ಲಿ ಅನುಪಮ ಸೇವೆಯನ್ನ ಸಲ್ಲಿಸಿದ ನೀಲಮ್ಮ ಕುದುರೆ ಇದಾಗಿತ್ತು. ಜಾತ್ರೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬಹಳಷ್ಟು ಆಕರ್ಷಣೆಯಾಗಿದ್ದಂತ ಕುದುರೆ ಈ ನೀಲಮ್ಮ ಕುದುರೆ ಆಗಿತ್ತು. ಈ ಮೃತಪಟ್ಟ ನೀಲಮ್ಮ ಕುದುರೆಗೆ ಅಲಂಕಾರ ಮಾಡಿ ನೀಲಮ್ಮಳ ಕುದುರೆಯ ಅಂತಿಮ ಯಾತ್ರೆ ನಡೆಸುತ್ತಿದ್ದಾರೆ. ಮಹಲಿನ ಮಠದ ಪೀಠಾಧಿಪತಿ ಶ್ರೀ ವೃಷಭೇಂದ್ರ ಅಪ್ಪನವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯ ಕೈಗೊಳ್ಳಲಾಗಿದೆ. ಕೊಡೆಕಲ್ ಗ್ರಾಮದಲ್ಲಿ ನೀಲಮ್ಮಳ ಅಂತಿಮ ಯಾತ್ರೆ ಜರುಗುತ್ತಿದೆ. ಡೊಳ್ಳು ಕುಣಿತ, ಚಾಮರ, ಛತ್ರಿ ಜೊತೆ ಭವ್ಯ ಅಂತಿಮ ಯಾತ್ರೆಗೆ ಜನರೆಲ್ಲರೂ ಸಾಕ್ತಿದ್ದಾರೆ. ಬಸವೇಶ್ವರ ದೇವಾಲಯದಿಂದ ನಿಜಲಿಂಗೇಶ್ವರ ಆವರಣದ ಮುಂಭಾಗದವರೆಗೆ ಅಂತಿಮ ಯಾತ್ರೆಯನ್ನ ನಡೆಸಲಾಗುತ್ತಿದೆ. ಇನ್ನು ಅಂತಿಮ ಯಾತ್ರೆಯಲ್ಲಿಯೂ ಕೂಡ ಭಾಗಿಯಾಗಿದ್ದಾರೆ ಸಾವಿರಾರು ಭಕ್ತಗಣ. ಇನ್ನು ಬಸವ ಪರಂಪರೆಯಂತೆ ಪಂಚಭೂತಗಳಲ್ಲಿ ಲೀನವಾದ ನೀಲಮ್ಮ ಕುದುರೆ ಇದಾಗಿದೆ. ಸರ್ ಅವ್ರಿಗೆ ಕೂಡ ಅವ್ರಿಗೆ ಫೋನ್ ಹಚ್ಚಿ ಜಾತ್ರಾ ಉತ್ಸವ ಹಾಗೂ ಇನ್ನಿತರ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶ್ರೀ ಮಠದ ಪಟ್ಟದ ಕುದುರೆ ನಿನ್ನೆ ಮಧ್ಯಾಹ್ನ 2:45 ಬಸವೈಕ್ಯವಾಗಿದ್ದು ಇಡೀ ಕೊಡೆಕಲ್ ಬಸವ ಪರಂಪರೆಯ ಭಕ್ತ ಸಮೂಹಕ್ಕೆ ಒಂದು ದುಃಖದ ಸಂಗತಿಯಾಗಿದೆ. ಯಾಕಂದ್ರೆ ಈ ಪಟ್ಟದ ಕುದುರೆ ಸುಮಾರು 38 ವರ್ಷದ ಕುದುರೆ ತನ್ನ ವಯಸ್ಸನ್ನ ಎಷ್ಟು ವಯಸ್ಸಿಗೆ ಬಾಳಬೇಕಾಗಿತ್ತು ಅದಕ್ಕಿಂತ ಸುಮಾರು 5-6 ಹೆಚ್ಚು ವಯಸ್ಸನ್ನ ಬಾಳಿದೆ ಅಂತ ನಿನ್ನೆ ಡಾಕ್ಟರ್ ಹೇಳಿದ್ರು. ಹಾಗಾಗಿ ಅಂತ ಪಟ್ಟದ ಕುದುರೆಯನ್ನ ಈ ಕೊಡೆಕಲ್ ಬಸವ ಪರಂಪರೆಯ ಎಲ್ಲ ಸಮಸ್ತ ಸದ್ಭಕ್ತರು ಸೇರಿ ನಿನ್ನೆ ರಾತ್ರಿ ಅಹೋರಾತ್ರಿ ಭಜನಾ ಕಾರ್ಯಕ್ರಮವನ್ನು ನಡೆಸಿ ಇಂದು ಬೆಳಗ್ಗೆ 10:30ರಿಂದ ಕೊಡೆಕಲ್ ಬಸವೇಶ್ವರ ದೇವಸ್ಥಾನದಿಂದ ಹಿಡಿದು ನಿಜಲಿಂಗೇಶ್ವರ ದೇವಸ್ಥಾನದವರೆಗೆ ಭವ್ಯವಾದಂಥ ಶೋಭಾಯಾತ್ರೆಯ ಮುಖಾಂತರ ಎಲ್ಲ ಗ್ರಾಮದ ಸಕಲ ಸದ್ಭಕ್ತರು ಆ ಪಟ್ಟದ ಕುದುರೆಗೆ ಅಂತಿಮ ನಮನಗಳನ್ನು ಸಲ್ಲಿಸಿದರು. ಹಾಗಾಗಿ ಬಸವೇಶ್ವರನ ಆಶೀರ್ವಾದ ಆ ಎಲ್ಲ ಸದ್ಭಕ್ತರಿಗಿರಲಿ. ಈ ಕಾರ್ಯಕ್ರಮದಲ್ಲಿ ಅವರಿವರೆನ್ನದೇ ಎಲ್ಲರೂ ಸಹ ತಮ್ಮ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಪುನೀತರಾದರು. ಅವರಿಗೆ ಬಸವೇಶ್ವರ ಆಶೀರ್ವಾದ ಸದಾ ಎಂದು ಬೇಡಿಕೊಳ್ಳುತ್ತೇವೆ.